ಶ್ರೀರಾಮುಲು ಅವರಿಗೆ ಕಾಂಗ್ರೆಸ್ ಪಾಳದಿಂದ ಆಫರ್ ಬಂದಿದ್ದಂತೆ ಅವರು ಕೂಡ 3 ಕಂಡೀಷನ್ಗಳನ್ನು ಇಟ್ಟಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಹಾಗೆ ಇವತ್ತು ಬಿಜೆಪಿ ಪಾಳದಲ್ಲಿ ಏನಾಗ್ತಾ ಇದೆ, ದೆಹಲಿಗೆ ಒಂದು ಟೀಮ್ ಹೋಗಿ ಕುಂತಿದೆ. ಮುಂದಿನ 3 ದಿನ ಏನೆಲ್ಲ ಕಸರತ್ತನ್ನು ನಡೆಸುತ್ತೆ, ಹೇಗಿರುತ್ತೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಇದರ ಜೊತೆಗೆ ಮೌನಿ ಅಮಾವಾಸ್ಯೆ ಅದಾದ ಬಳಿಕ ಇವತ್ತು ಒಂದಷ್ಟು ಕುಂಭಮೇಳದಲ್ಲಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಲಾಗಿದೆ. ಸೊ ಮೊನ್ನೆ ಆದಂಥ ಒಂದು ಅವಘಡದಿಂದಾಗಿ ಇವತ್ತು ಎಷ್ಟು ಚೇಂಜಸ್ಗಳಾಗಿದೆ, ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡಿಕೊಂಡಿದೆ ಮಹಾಕುಂಭಮೇಳದಲ್ಲಿ, ಈ 3 ಸುದ್ದಿಗಳನ್ನು ನಿಮ್ಮ ಮುಂದೆ ಮುಂದಿನ ಅರ್ಧ ಗಂಟೆಯಲ್ಲಿ ಇಡ್ತಾ ಹೋಗ್ತೀನಿ ಸವಿಸ್ತಾರವಾಗಿ. ಈಗ ಮೊದಲನೇದಾಗಿ ಶ್ರೀರಾಮುಲು ಅವರಿಗೆ ಸಂಬಂಧಪಟ್ಟಂಥ ಸುದ್ದಿಯನ್ನು ನೋಡ್ಕೊಂಬರೋಣ. ಪಕ್ಷದಲ್ಲಿ ಹಿತಶತ್ರುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಶುರುವಾಗಿದ್ದೇ ಬಂತು. ಒಂದು ಕಾಲನ್ನು ಹೊರಗಿಟ್ಟಂತೆ ಕಾಣ್ತಾ ಇದೆ ಮಾಜಿ ಸಚಿವ ಶ್ರೀರಾಮುಲು. ರೆಡ್ಡಿ ಅವರ ವಿರುದ್ಧದ ಕದನ, ಆ ಬಳಿಕ ಈಗ ಭವಿಷ್ಯದ ಭದ್ರಕ್ಕಾಗಿ ಪ್ಲಾನ್ ಮಾಡ್ತಿದ್ದಾರೆ ಶ್ರೀರಾಮುಲು ಅವರು. ಕೈನಿಂದ ಆಫರ್ ಬಂದಿದ್ದೇ ತಡ, ಓಕೆ ಈ 3 ಕಂಡೀಷನ್ಗೆ ಹ್ಞೂ ಅಂದರೆ ಬರೋದಕ್ಕೆ ರೆಡಿ ಅಂತ ಮೆಸೇಜ್ ಪಾಸ್ ಮಾಡಿದ್ದಾರಂತೆ ಶ್ರೀರಾಮುಲು ಅವರು. ಏನದು ಈ ಸ್ಟೋರಿ ನೋಡಿ. ಕಮಲ ನಂಟಿಗೆ ಆ ನಾಯಕ ಏತೇಶ್ರೀ, ಆದ್ರೆ ಕೈ ಹಿಡಿಯೋಕೆ ಆ 3 ಷರತ್ತು. ಮನಸ್ಸು ಗಾಜಿದ್ದಂತೆ, ಒಡೆದ ಗಾಜು ಜೋಡಿಸೋಕಾಗಲ್ಲ. ಈ ಮಾತು ಸದ್ಯಕ್ಕೆ ಶ್ರೀರಾಮುಲು ಜನಾರ್ದನ ರೆಡ್ಡಿಗೆ ಅನ್ವಯ. ಯಾಕಂದ್ರೆ ಒಂದು ಕಾಲದ ಕುಚುಕು ಜನಾರ್ದನ ರೆಡ್ಡಿ ಜೊತೆಗಿನ ಸಂಘರ್ಷದಿಂದಾಗಿ ಅವರ ಸಹವಾಸ ಇರಲಿ, ಬಿಜೆಪಿಯಿಂದಲೇ ಒಂದು ಹೆಜ್ಜೆ ಆಚೆ ಇಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಫಸ್ಟ್ ಆಫ್ ಆಲ್, ರೆಡ್ಡಿ ಒಂಥರ ಚೆಸ್ ಮಾಸ್ಟರ್. ಡೈರೆಕ್ಟ್ ಯುದ್ಧವಾದ್ರೆ ಎದುರಿಸಬಹುದು, ಆದ್ರೆ ಒಳೇಟು ಕೊಟ್ರೆ ಭವಿಷ್ಯಕ್ಕೆ ಸಂಚಕಾರ. ಹೀಗಾಗಿ ಬಿಜೆಪಿಯಲ್ಲೇ ಉಳಿಬೇಕಾ ಅಥವಾ ಕಾಂಗ್ರೆಸ್ ಸೇರಬೇಕಾ ಅನ್ನೋ ಬಗ್ಗೆ ಕನ್ಫ್ಯೂಷನ್ನಲ್ಲಿದ್ದ ರಾಮುಲು ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರಂತೆ. ಅದಂದ್ರೆ ಕಾಂಗ್ರೆಸ್ ಮುಂದೆ 3 ಕಂಡೀಷನ್ಸ್ ಹಾಕೋದು. ಅದಕ್ಕೆ ಓಕೆ ಅಂದ್ರೆ ಬಿಜೆಪಿಗೆ ಬಾಯ್ ಬಾಯ್, ಕಾಂಗ್ರೆಸ್ಗೆ ಹಾಯ್ ಹಾಯ್. ಇಲ್ಲಿ ಷರತ್ತು ಅದು ಇದು ಅಂತ ಏನೇ ದಾಳ ಉರುಳಿಸಿದ್ರು ಮೇನ್ ಆಗಿ ಶ್ರೀರಾಮುಲುಗೆ ಬೇಕಿರೋದು ತನ್ನ ಅಸ್ತಿತ್ವ. ಕಾಂಗ್ರೆಸ್ ಸೇರಿದ್ರೆ ತನ್ನ ಘನತೆಗೆ ತಕ್ಕಂತೆ ಅಲ್ಲಿ ಗೌರವ ಸಿಗಬೇಕು. ಸುಖ ಸುಮ್ಮನೆ ಗುಂಪಲಿ ಗೋವಿಂದ ಅಂತ ಎನ್ನುವಂತಾಗಬಾರದು. ಒಂದು ಕಾಲದಲ್ಲಿ ಬಿಜೆಪಿಲಿ DCM ಅಭ್ಯರ್ಥಿ ಅನ್ನೋ ಲೆವೆಲ್ಗೆ ಬೆಳೆದಿದ್ದ ತಮ್ಮನ್ನ ಕಾಂಗ್ರೆಸ್ನಲ್ಲೂ ಮರ್ಯಾದೆಯಿಂದ ನಡೆಸಿಕೊಳ್ಳೋದಾದ್ರೆ ಕೈ ಹಿಡಿಯೋಕೆ ತಮ್ಮ ಅಭ್ಯಂತರ ಇಲ್ಲ ಅನ್ನೋ ನಿಲುವಿನಲ್ಲಿದ್ದಾರಂತೆ ಬಳ್ಳಾರಿಯ ಬುಲ್ಲೋಡು. ಹಾಗಿದ್ರೆ ರಾಮುಲು ಕಂಡೀಷನ್ಗಳೇನು? ಮೊದಲನೆಯದ್ದು, ಮುಂದಿನ ವಿಧಾನ ಪರಿಷತ್ ನಾಮನಿರ್ದೇಶನದ ವೇಳೆ ತಮ್ಮನ್ನ ಸದಸ್ಯನನ್ನಾಗಿಸೋದು. ತಾವು 6 ಸಲ ಶಾಸಕರಾಗಿದ್ರು ಈ ಸಲದ ಸೋಲು ಅವೆಲ್ಲವನ್ನೂ ಪಕ್ಕಕ್ಕೆ ಸರಿಸುವಂತಾಗಿದೆ. ಒಂದೇ ಒಂದು ಸಲ ವಿಧಾನಸಭಾ ಸದಸ್ಯರಾಗಿ ಗೆದ್ದ ರೆಡ್ಡಿ ಇದನ್ನೇ ಕಿರೀಟ ಅನ್ನುವಂತೆ ಬಿಲ್ಡಪ್ ತಗೋತಿದ್ದಾರೆ. ಹೀಗಾಗಿ ತಮಗೆ ಪರಿಷತ್ ಸದಸ್ಯ ಸ್ಥಾನ ಸಿಕ್ಕರೆ ಶತ್ರುಗೆ ಟಕ್ಕರ್ ಕೊಡಬಹುದು. ಇನ್ನು 2ನೇ ಷರತ್ತು, ಮುಂದಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕೂಡ್ಲಿಗಿ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು. ಕಳೆದ ಸಲ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಸೋಲುಂಡ ರಾಮುಲು ಈಗ ಕೂಡ್ಲಿಗಿಯೇ ಸೇಫ್ ಅಂತ ಭಾವಿಸಿದ್ದಾರೆ. ಹಾಗೆ 3ನೇ ಷರತ್ತು ಇನ್ನೂ ಬಹಳ ದೂರದ್ದು. ಅದಂದ್ರೆ ಮುಂದಿನ ಸಲ ಕೈ ಸರ್ಕಾರ ಮತ್ತೆ ಬಂದ್ರೆ ಮಂತ್ರಿಗಿರಿ ಕೂಡ ಕೊಡಬೇಕು. ಒಟ್ಟಾರೆ ಬಿಜೆಪಿಯಲ್ಲಿದ್ರೆ ಕಾಲೆಳೆಯೋರೆ ಹೆಚ್ಚು ಅಂತಾನೆ ನೊಂದಿರೋ ರಾಮುಲು ಈಗ ತಮ್ಮ ರಾಜಕೀಯ ಭವಿಷ್ಯ ಅರಸಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಬಿಜೆಪಿ ಬಣ ಫೈಟ್ ಮಧ್ಯೆ ತಮಗೆ ರೆಬೆಲ್ ಟೀಮ್ ಅಧ್ಯಕ್ಷ ಸ್ಥಾನ ಅಭ್ಯರ್ಥಿ ಆಫರ್ ಕೊಟ್ಟರು ನೋ ಅಂದಿದ್ದಾರೆ ರಾಮುಲು. ಎಲೆಕ್ಷನ್ ಇಲ್ಲದೆ ಡೈರೆಕ್ಟ್ ಆಗಿ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಜವಾಬ್ದಾರಿ ನಿಭಾಯಿಸೋಕೆ ರೆಡಿ ಅಂತಿದ್ದಾರೆ. ಆದ್ರೆ ಇವರು ರೆಡಿ ಅಂತಿದ್ರು ಬಣ ಬಡಿದಾಟದಲ್ಲಿ ರೋಸಿ ಹೋದ ಬಿಜೆಪಿ ಮಾತ್ರ ಈ ಡಿಮಾಂಡ್ ಈಡೇರಿಸೋಕೆ ರೆಡಿ ಇದ್ದಂತಿಲ್ಲ. ಮುಂದೇನಾಗುತ್ತೋ? ವೀಕ್ಷಕರೇ, ಶ್ರೀರಾಮುಲು ಅವರಿಗೆ ಕಾಂಗ್ರೆಸ್ ಪಾಳದಿಂದ ಆಫರ್ ಬಂದಿದ್ದಂತೆ ಅವರು ಕೂಡ 3 ಕಂಡೀಷನ್ಗಳನ್ನು ಇಟ್ಟಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಹಾಗೆ ಇವತ್ತು ಬಿಜೆಪಿ ಪಾಳದಲ್ಲಿ ಏನಾಗ್ತಾ ಇದೆ, ದೆಹಲಿಗೆ ಒಂದು ಟೀಮ್ ಹೋಗಿ ಕುಂತಿದೆ. ಮುಂದಿನ 3 ದಿನ ಏನೆಲ್ಲ ಕಸರತ್ತನ್ನು ನಡೆಸುತ್ತೆ, ಹೇಗಿರುತ್ತೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಇದರ ಜೊತೆಗೆ ಮೌನಿ ಅಮಾವಾಸ್ಯೆ ಅದಾದ ಬಳಿಕ ಇವತ್ತು ಒಂದಷ್ಟು ಕುಂಭಮೇಳದಲ್ಲಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಲಾಗಿದೆ. ಸೊ ಮೊನ್ನೆ ಆದಂಥ ಒಂದು ಅವಘಡದಿಂದಾಗಿ ಇವತ್ತು ಎಷ್ಟು ಚೇಂಜಸ್ಗಳಾಗಿದೆ, ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡಿಕೊಂಡಿದೆ ಮಹಾಕುಂಭಮೇಳದಲ್ಲಿ, ಈ 3 ಸುದ್ದಿಗಳನ್ನು ನಿಮ್ಮ ಮುಂದೆ ಮುಂದಿನ ಅರ್ಧ ಗಂಟೆಯಲ್ಲಿ ಇಡ್ತಾ ಹೋಗ್ತೀನಿ ಸವಿಸ್ತಾರವಾಗಿ. ಈಗ ಮೊದಲನೇದಾಗಿ ಶ್ರೀರಾಮುಲು ಅವರಿಗೆ ಸಂಬಂಧಪಟ್ಟಂಥ ಸುದ್ದಿಯನ್ನು ನೋಡ್ಕೊಂಬರೋಣ. ಪಕ್ಷದಲ್ಲಿ ಹಿತಶತ್ರುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಶುರುವಾಗಿದ್ದೇ ಬಂತು.
ಒಂದು ಕಾಲನ್ನು ಹೊರಗಿಟ್ಟಂತೆ ಕಾಣ್ತಾ ಇದೆ ಮಾಜಿ ಸಚಿವ ಶ್ರೀರಾಮುಲು. ರೆಡ್ಡಿ ಅವರ ವಿರುದ್ಧದ ಕದನ, ಆ ಬಳಿಕ ಈಗ ಭವಿಷ್ಯದ ಭದ್ರಕ್ಕಾಗಿ ಪ್ಲಾನ್ ಮಾಡ್ತಿದ್ದಾರೆ ಶ್ರೀರಾಮುಲು ಅವರು. ಕೈನಿಂದ ಆಫರ್ ಬಂದಿದ್ದೇ ತಡ, ಓಕೆ ಈ 3 ಕಂಡೀಷನ್ಗೆ ಹ್ಞೂ ಅಂದರೆ ಬರೋದಕ್ಕೆ ರೆಡಿ ಅಂತ ಮೆಸೇಜ್ ಪಾಸ್ ಮಾಡಿದ್ದಾರಂತೆ ಶ್ರೀರಾಮುಲು ಅವರು. ಏನದು ಈ ಸ್ಟೋರಿ ನೋಡಿ. ಕಮಲ ನಂಟಿಗೆ ಆ ನಾಯಕ ಏತೆ ಶ್ರೀ. ಆದ್ರೆ ಕೈ ಹಿಡಿಯೋಕೆ ಆ 3 ಷರತ್ತು. ಮನಸ್ಸು ಗಾಜಿದ್ದಂತೆ, ಒಡೆದ ಗಾಜು ಜೋಡಿಸೋಕಾಗಲ್ಲ. ಈ ಮಾತು ಸದ್ಯಕ್ಕೆ ಶ್ರೀರಾಮುಲು ಜನಾರ್ದನ ರೆಡ್ಡಿಗೆ ಅನ್ವಯ. ಯಾಕಂದ್ರೆ ಒಂದು ಕಾಲದ ಕುಚುಕು ಜನಾರ್ದನ ರೆಡ್ಡಿ ಜೊತೆಗಿನ ಸಂಘರ್ಷದಿಂದಾಗಿ ಅವರ ಸಹವಾಸ ಇರಲಿ ಬಿಜೆಪಿಯಿಂದಲೇ ಒಂದು ಹೆಜ್ಜೆ ಆಚೆ ಇಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಫಸ್ಟ್ ಆಫ್ ಆಲ್, ರೆಡ್ಡಿ ಒಂಥರ ಚೆಸ್ ಮಾಸ್ಟರ್. ಡೈರೆಕ್ಟ್ ಯುದ್ಧವಾದ್ರೆ ಎದುರಿಸಬಹುದು, ಆದ್ರೆ ಒಳೇಟು ಕೊಟ್ರೆ ಭವಿಷ್ಯಕ್ಕೆ ಸಂಚಕಾರ. ಹೀಗಾಗಿ ಬಿಜೆಪಿಯಲ್ಲೇ ಉಳಿಬೇಕಾ ಅಥವಾ ಕಾಂಗ್ರೆಸ್ ಸೇರಬೇಕಾ ಅನ್ನೋ ಬಗ್ಗೆ ಕನ್ಫ್ಯೂಷನ್ನಲ್ಲಿದ್ದ ರಾಮುಲು ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರಂತೆ. ಅದಂದ್ರೆ ಕಾಂಗ್ರೆಸ್ ಮುಂದೆ 3 ಕಂಡೀಷನ್ಸ್ ಹಾಕೋದು. ಅದಕ್ಕೆ ಓಕೆ ಅಂದ್ರೆ ಬಿಜೆಪಿಗೆ ಬಾಯ್ ಬಾಯ್, ಕಾಂಗ್ರೆಸ್ಗೆ ಹಾಯ್ ಹಾಯ್. ಇಲ್ಲಿ ಷರತ್ತು ಅದು ಇದು ಅಂತ ಏನೇ ದಾಳ ಉರುಳಿಸಿದ್ರು ಮೇನ್ ಆಗಿ ಶ್ರೀರಾಮುಲುಗೆ ಬೇಕಿರೋದು ತನ್ನ ಅಸ್ತಿತ್ವ. ಕಾಂಗ್ರೆಸ್ ಸೇರಿದ್ರೆ ತನ್ನ ಘನತೆಗೆ ತಕ್ಕಂತೆ ಅಲ್ಲಿ ಗೌರವ ಸಿಗಬೇಕು. ಸುಖ ಸುಮ್ಮನೆ ಗುಂಪಲಿ ಗೋವಿಂದ ಅಂತ ಎನ್ನುವಂತಾಗಬಾರದು. ಒಂದು ಕಾಲದಲ್ಲಿ ಬಿಜೆಪಿಲಿ DCM ಅಭ್ಯರ್ಥಿ ಅನ್ನೋ ಲೆವೆಲ್ಗೆ ಬೆಳೆದಿದ್ದ ತಮ್ಮನ್ನ ಕಾಂಗ್ರೆಸ್ನಲ್ಲೂ ಮರ್ಯಾದೆಯಿಂದ ನಡೆಸಿಕೊಳ್ಳೋದಾದ್ರೆ ಕೈ ಹಿಡಿಯೋಕೆ ತಮ್ಮ ಅಭ್ಯಂತರ ಇಲ್ಲ ಅನ್ನೋ ನಿಲುವಿನಲ್ಲಿದ್ದಾರಂತೆ ಬಳ್ಳಾರಿಯ ಬುಲ್ಲೋಡು. ಹಾಗಿದ್ರೆ ರಾಮುಲು ಕಂಡೀಷನ್ಗಳೇನು? ಮೊದಲನೆಯದ್ದು, ಮುಂದಿನ ವಿಧಾನ ಪರಿಷತ್ ನಾಮನಿರ್ದೇಶನದ ವೇಳೆ ತಮ್ಮನ್ನ ಸದಸ್ಯನನ್ನಾಗಿಸೋದು. ತಾವು 6 ಸಲ ಶಾಸಕರಾಗಿದ್ರು ಈ ಸಲದ ಸೋಲು ಅವೆಲ್ಲವನ್ನೂ ಪಕ್ಕಕ್ಕೆ ಸರಿಸುವಂತಾಗಿದೆ. ಒಂದೇ ಒಂದು ಸಲ ವಿಧಾನಸಭಾ ಸದಸ್ಯರಾಗಿ ಗೆದ್ದ ರೆಡ್ಡಿ ಇದನ್ನೇ ಕಿರೀಟ ಅನ್ನುವಂತೆ ಬಿಲ್ಡಪ್ ತಗೋತಿದ್ದಾರೆ. ಹೀಗಾಗಿ ತಮಗೆ ಪರಿಷತ್ ಸದಸ್ಯ ಸ್ಥಾನ ಸಿಕ್ಕರೆ ಶತ್ರುಗೆ ಟಕ್ಕರ್ ಕೊಡಬಹುದು. ಇನ್ನು 2ನೇ ಷರತ್ತು, ಮುಂದಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕೂಡ್ಲಿಗಿ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು. ಕಳೆದ ಸಲ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಸೋಲುಂಡ ರಾಮುಲು ಈಗ ಕೂಡ್ಲಿಗಿಯೇ ಸೇಫ್ ಅಂತ ಭಾವಿಸಿದ್ದಾರೆ. ಹಾಗೆ 3ನೇ ಷರತ್ತು ಇನ್ನೂ ಬಹಳ ದೂರದ್ದು. ಅದಂದ್ರೆ ಮುಂದಿನ ಸಲ ಕೈ ಸರ್ಕಾರ ಮತ್ತೆ ಬಂದ್ರೆ ಮಂತ್ರಿಗಿರಿ ಕೂಡ ಕೊಡಬೇಕು. ಒಟ್ಟಾರೆ ಬಿಜೆಪಿಯಲ್ಲಿದ್ರೆ ಕಾಲೆಳೆಯೋರೆ ಹೆಚ್ಚು ಅಂತಾನೆ ನೊಂದಿರೋ ರಾಮುಲು ಈಗ ತಮ್ಮ ರಾಜಕೀಯ ಭವಿಷ್ಯ ಅರಸಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಬಿಜೆಪಿ ಬಣ ಫೈಟ್ ಮಧ್ಯೆ ತಮಗೆ ರೆಬೆಲ್ ಟೀಮ್ ಅಧ್ಯಕ್ಷ ಸ್ಥಾನ ಅಭ್ಯರ್ಥಿ ಆಫರ್ ಕೊಟ್ಟರು ನೋ ಅಂದಿದ್ದಾರೆ ರಾಮುಲು. ಎಲೆಕ್ಷನ್ ಇಲ್ಲದೆ ಡೈರೆಕ್ಟ್ ಆಗಿ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಜವಾಬ್ದಾರಿ ನಿಭಾಯಿಸೋಕೆ ರೆಡಿ ಅಂತಿದ್ದಾರೆ. ಆದ್ರೆ ಇವರು ರೆಡಿ ಅಂತಿದ್ರು ಬಣ ಬಡಿದಾಟದಲ್ಲಿ ರೋಸಿ ಹೋದ ಬಿಜೆಪಿ ಮಾತ್ರ ಈ ಡಿಮಾಂಡ್ ಈಡೇರಿಸೋಕೆ ರೆಡಿ ಇದ್ದಂತಿಲ್ಲ. ಮುಂದೇನಾಗುತ್ತೋ? ವೀಕ್ಷಕರೇ,